ಸುಕೃತ ಜ್ಯೋತಿಷ್ಯ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನಮಸ್ತೆ. ನಿಮ್ಮ ಎಲ್ಲರ ಮನಸ್ಸಿನ ಆಸೆ ಆಕಾಂಕ್ಷೆಗಳು ದೇವರ ಅನುಗ್ರಹದಿಂದ ಪೂರೈಸಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ. ಇಂದಿನ ವಿಚಾರ ಅಕ್ಷಯ ತದಿಗೆ. ಇಲ್ಲಿ ಇದನ್ನು ಅಕ್ಷತದಿಗೆ ಅಂತ ಕರೀತಾರೆ. ಕೆಲವೊಂದು ಧಾರ್ಮಿಕ ಗ್ರಂಥಗಳಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ಅಕ್ಷತದಿಗೆ ಆದರೆ ಬಾಯಿಂದ ಬಾಯಿಗೆ ಹೇಳಿ ಏನಾಗಿದೆ, ಅಕ್ಷಯ ತದಿಗೆ ಅಂತಾಗಿದೆ. ಅಕ್ಷಯ ಎರಡೂ ಒಂದೇ. ಉನ್ನತಿ, ನಿರೀಕ್ಷೆಗಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಪಡೆಯೋದು ಅಂತ ಇದರ ಅರ್ಥ ಬರುತ್ತೆ. ಒಟ್ಟಾರೆ ಹೆಚ್ಚುವುದು ಅಂತ. ಇನ್ನು ಈ ವರ್ಷ ಅಂದರೆ 2026ನೇ ಇಸ್ವಿಲಿ ಈ ಅಕ್ಷಯ ತದಿಗೆ ಅಥವಾ ಅಕ್ಷತದಿಗೆ, ಅಕ್ಷಯ ತೃತೀಯ ಯಾವಾಗಪ್ಪ ಬರುತ್ತೆ ಅಂದರೆ ಸೋಮವಾರ ಬರುತ್ತೆ. ಈ ಭಾನುವಾರನೇ ಬಿದಿಗೆ ಮಧ್ಯಾಹ್ನ 1:13 ಮುಗಿದೋಗುತ್ತೆ. ಆದರೆ ಅವತ್ತು ಅಕ್ಷತದಿಗೆಯ ಪೂಜೆಯನ್ನಾಗಲಿ ಅದನ್ನು ಆಚರಣೆಯನ್ನಾಗಲಿ ಮಾಡಬಾರ್ದು. ಕಾರಣ ಏನಪ್ಪ ಅಂದರೆ ಸೂರ್ಯೋದಯಕ್ಕೆ ಬರಬೇಕು. ಸೂರ್ಯೋದಯಕ್ಕೆ ಬರೋದು ಯಾವತ್ತು? ಸೋಮವಾರ. ಆದ್ದರಿಂದ ಅಕ್ಷತದಿಗೆ ಸೋಮವಾರ ನಾವು ಆಚರಣೆ ಮಾಡಬೇಕು. ಇಲ್ಲಿ ಹೆಸರೇ ಸೂಚಿಸುತ್ತೆ ಹೆಚ್ಚಿನದನ್ನು ಪಡೆಯೋದು ಅಂತ. ಏನು ಹೆಚ್ಚಿನದನ್ನು ಪಡೆಯೋದು? ಇತ್ತೀಚಿನ ದಿನಗಳಲ್ಲಿ ಏನಾಗೋಗಿದೆ ಅಂದರೆ ಈ ಅಕ್ಷಯ ತದಿಗೆ ದಿನ ಚಿನ್ನ ಕೊಡಬೇಕು, ಬೆಳ್ಳಿ ಕೊಡಬೇಕು ಅನ್ನೋದು ಬಂದ್ಬಿಟ್ಟಿದೆ, ವಾಡಿಕೆಗೆ ಬಂದ್ಬಿಟ್ಟಿದೆ. ನಂಬಿಕೆ, ಯಾರ ನಂಬಿಕೆಯನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಆದರೆ ಇರುವ ಒಂದು ವಿಚಾರವನ್ನು ತಿಳಿಸ್ತಾ ಹೋಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದು ನನ್ನ ನಂಬಿಕೆ. ಇಲ್ಲಿ ಕೇವಲ ಬೆಳ್ಳಿ ಅಥವಾ ಬಂಗಾರವನ್ನು ಕೊಳ್ಳೋದರಿಂದ ಅಕ್ಷಯ ತದಿಗೆಯ ದಿನದ ಕರ್ತವ್ಯಗಳು ಪೂರ್ಣಗೊಳ್ಳಲ್ಲ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಧಾರ್ಮಿಕ ಕೆಲಸ ಕಾರ್ಯಗಳಿವೆ. ಇದು ಧರ್ಮ ಮತ್ತು ಕರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಸಾಮಾನ್ಯವಾಗಿ ಹೇಳ್ತೀವಿ ಧರ್ಮ-ಕರ್ಮ ನೋಡ್ಕೊಂಬಂತು ಬಿಡು ಅಂತ. ಈ ಜ್ಯೋತಿಷ್ಯದಲ್ಲೂ ಅಷ್ಟೇ ಧರ್ಮ ಕರ್ಮ 9 ಮತ್ತು 10ನೆಯ ಮನೆ ಧರ್ಮ-ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಎಂದಿನಂತೆ ನಮ್ಮ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಪ್ರಾತಿನಿಧ್ಯ ಇದೆ. ಅದರಲ್ಲಿ ಈ ಪೂಜೆ ಪುನಸ್ಕಾರದಲ್ಲಿ, ಇವತ್ತಿನ ಪೂಜೆಯಲ್ಲೂ ಸಹ ಅಷ್ಟೇ ಹೆಣ್ಣು ಮಕ್ಕಳೇ ನಿಜಕ್ಕೂ ಅತಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾರೆ. ಹಾಗಾದರೆ ಆರಂಭದಿಂದಾನೇ ನೋಡ್ತಾ ಹೋಗಬೇಕು ಅಂದರೆ ಇದು ಬರೋದು ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿನ ಬರುತ್ತೆ. ಆಗಲೇ ಹೇಳಿದಾಗೆ ಈ ಸೂರ್ಯೋದಯದಲ್ಲಿ ಇರಬೇಕು ಮುಖ್ಯ. ಸರಿ, ಈ ದಿನ ಏನು ಮಾಡಬೇಕು? ಗಂಗಾ ಸ್ನಾನವನ್ನು ಮಾಡಬೇಕು. ಅಂದರೆ ಗಂಗೆ ನದಿಗೆ ಹೋಗ್ಬಿಟ್ಟು ಅಲ್ಲೇ ಸ್ನಾನ ಮಾಡಬೇಕು ಅಂತೇನಲ್ಲ. ನದಿ ಸ್ನಾನ ಆದರೆ ಒಳ್ಳೆಯದು. ಎಲ್ಲರೂ ನದಿಗೂ ಹೋಗೋಕ್ಕಾಗಲ್ಲ. ಆದ್ದರಿಂದ ದೇವರು ಪ್ರತಿಯೊಂದನ್ನು ಮೆಚ್ಚುತ್ತಾನೆ. ಕಾರಣ ಏನಪ್ಪ ಅಂದರೆ ಕಷ್ಟ ಕೊಡೋದು ದೇವರೇನೆ, ಸುಖ ಕೊಡೋದು ದೇವರೇನೆ. ಆದರೆ ದೇವರು ಮಾಡ್ತಾನಪ್ಪ ಅಂತ ಸುಮ್ಮನಿದ್ರೆ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಗಾದೆ ಇದೆ. ಆದ್ದರಿಂದ ನಮ್ಮ ಪ್ರಯತ್ನ ಬೇಕು. ಪ್ರಯತ್ನಕ್ಕೆ ದೇವರ ಅನುಗ್ರಹ ಇರಬೇಕು, ಅದು ಮುಖ್ಯ. ಇನ್ನು ಗಂಗಾ ಸ್ನಾನ ಮಾಡಬೇಕು. ಯವಹೋಮ, ಯವದಾನ, ಯವಾಶನ ಅಥವಾ ಚಾಪೆ ಇದನ್ನು ದಾನವಾಗಿ ಕೊಡೋದು ಉಂಟು. ದಾನವಾಗಿ ಕೊಟ್ಟಾಗ ಏನಪ್ಪ ಆಗುತ್ತೆ ಅಂದರೆ ನಾವು ಜನ್ಮಾಂತರಗಳಲ್ಲಿ ಮಾಡಿರುವ ಪಾಪ ಪರಿಹಾರ ಆಗುತ್ತೆ ಅನ್ನೋದು ನಂಬಿಕೆ. ವೈಶಾಖ ಮಾಸದ ಈ ಅಕ್ಷಯ ತದಿಗೆ ದಿನ ಕೃಷ್ಣನನ್ನು ಮುಖ್ಯವಾಗಿ ಈ ಆರಾಧಿಸಬೇಕು ಅಥವಾ ಪೂಜಿಸಬೇಕು. ಅದರಲ್ಲೂ ಈ ಬಾಲಕೃಷ್ಣ ಈ ಗಂಧದಿಂದ ಅಲಂಕಾರವನ್ನು ಮಾಡೋದು. ಗಂಧದಿಂದ ಅಲಂಕಾರ ಮಾಡೋದು ಅಂದರೆ ಒಂದು ದೊಡ್ಡ ವಿಗ್ರಹವನ್ನು ತಗೋಬಾರ್ದು. ಯಾಕೆಂದರೆ ಗಂಧ ತೆಗೆಯೋದೇ ಕಷ್ಟ. ಗಂಧ ತೆಗಿಯಲ್ಲ, ಬಿಡಿ. ಗಂಧ ಚಕ್ಕೆ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ರೆಡಿಮೇಡ್ ಬಂದುಬಿಟ್ಟಿದೆ. ಇಲ್ಲಿ ಒಂದು ಚಿಕ್ಕ ವಿಗ್ರಹವನ್ನು ತೆಗೆದುಕೊಂಡು ಅದಕ್ಕೆ ಗಂಧವನ್ನು ಹಚ್ಚಬೇಕು. ಹಚ್ಚಿ ಅದಕ್ಕೆ ಪೂಜೆ ಮಾಡಿದರೆ ವೈಕುಂಠ ಲೋಕ ಪ್ರಾಪ್ತಿ ಅಂತ ಧರ್ಮಸಿಂಧು, ನಿರ್ಣಯ ಸಿಂಧು ಇನ್ನು ಮುಂತಾದ ಧಾರ್ಮಿಕ ಗ್ರಂಥಗಳಲ್ಲಿ ತಿಳಿಸಿದೆ. ಅಕ್ಷಯ ಅಂದ್ರೇನು?
ಹೆಚ್ಚಾಗೋದು ಅಂತ. ಯಾವ ರೀತಿ ಹೆಚ್ಚಾಗುತ್ತೆ? ನಾವು ಯಾವುದೇ ಒಂದು ರೀತಿಯ ಜಪತಪಗಳನ್ನು ಮಾಡ್ಬೋದು. ನಮಗೆ ಇಷ್ಟವಾದಂತಹ, ನಂಬಿಕೆ ಇರುವಂತಹ ದೇವರು, ಗುರುವರಿಯರು, ಇವರ ಒಂದು ಈ ಜಪತಪ ಅವರಿಗೆ ಸಂಬಂಧಪಟ್ಟಿದ್ದು. ಹಾಗೆ ಮುಖ್ಯವಾಗಿ ಕುಲದೇವತೆಗೆ, ಕುಟುಂಬಕ್ಕೆ ಸಂಬಂಧಪಟ್ಟಂತಹ ದೇವರಿಗೆ ಸಂಬಂಧಂತಹ ಹೋಮ, ಕೆಲವೊಂದು ಕಡೆ ತರ್ಪಣ ಸಹ ಕೊಡುವಂತಹ ಕಾರ್ಯಕ್ರಮವಿದೆ. ಹಾಗೆ ದಾನವನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಇದರಿಂದ ಪ್ರತಿಯೊಂದು ವಿಚಾರದಲ್ಲೂ ಒಳ್ಳೆಯದಾಗ್ತಾ ಹೋಗುತ್ತೆ. ಏಕೆಂದರೆ ಒಳ್ಳೆಯ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಮುಖ್ಯವಾಗಿ ದೇವರು ಎಷ್ಟು ಮುಖ್ಯನೋ ನಮಗೆ ಅಷ್ಟೇ ಮುಖ್ಯ ಅಸುನೀಗಿರುವ, ಅಂದರೆ ಪುಣ್ಯಲೋಕವನ್ನು ಸೇರಿರುವ ವಂಶದ ಹಿರಿಯರು. ಅದಕ್ಕೆ ಈ ಮದುವೆ ಮುಂಜಿ ಇಂಥ ಕಡೆ ಎಲ್ಲ, ಗೃಹ ಪ್ರವೇಶ ಇಂಥ ಕಡೆ ಎಲ್ಲ ನಾಂದಿಯನ್ನು ಮಾಡ್ತಾರೆ. ಅದನ್ನು ಕರೆಯೋದೇ ಶುಭ ನಾಂದಿ ಅಂತ. ಪಿತೃದೇವತೆಗಳನ್ನು ಆಹ್ವಾನ ಮಾಡ್ತಾರೆ. ಅದು ಹಾಗೆಯೇ ಈ ಬ್ರಹ್ಮ ಮುಹೂರ್ತದಲ್ಲಿ ಸಹ ದೇವರು, ಪಿತೃದೇವತೆಗಳು ಮನೆಗೆ ಆಗಮಿಸ್ತಾರೆ ಅಂತ ಒಂದು ನಂಬಿಕೆ ಸಹ ನಮ್ಮಲ್ಲಿ ಬಲವಾಗಿ ಇದೆ. ಈ ಕಾರಣದಿಂದ ಈ ಮನೆಯಲ್ಲಿರೋ ಮೊದಲು ತಂದೆ, ತಾಯಿ, ತಾತ, ಅಜ್ಜಿ ಇಂಥವರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು. ಅವರ ಆಶೀರ್ವಾದನೇ ಮುಖ್ಯ. ನೂರಾರು ದೇವಸ್ಥಾನಕ್ಕೆ ಹೋಗೋದು, ಕೋಟಿ ಖರ್ಚು ಮಾಡೋದು ದೇವರುಗಳಿಗೆ, ಮನೆಯಲ್ಲಿರೋ ಅಪ್ಪ ಅಮ್ಮನ ಬೆದರಿಸೋದು, ಅಪ್ಪ ಅಮ್ಮಂಗೆ ಕಷ್ಟ ಕೊಡೋದು, ಇದರಿಂದ ಯಾವ ದೇವರೂ ಫಲವನ್ನು ಕೊಡಲ್ಲ. ಯಾರೊಬ್ಬರ ಬಾಯಿಗೂ ಸಿಗಬಾರ್ದು. ಒಂದೇ ಒಂದು ಮಾತನ್ನು ಹೇಳ್ತೀನಿ, ನೆನಪಿನಲ್ಲಿಟ್ಕೊಂಡಿರಿ. ಒಬ್ಬ ಗಂಡಸು ತಪ್ಪ ಮಾಡಿದರೆ ಜನ ಏನಪ್ಪ ಶಾಪ ಹಾಕ್ತಾರೆ ಅಂದರೆ, ನಿಮಗೂ ಹೆಂಡತಿ ಮಕ್ಕಳಿರ್ತಾರೆ ಹೋಗು ಅಂತಾರೆ. ಹೆಂಡತಿ ತಪ್ಪು ಮಾಡಿದ್ರೆ ಗಂಡ ಮಕ್ಕಳಿಗೆ ಶಾಪ ಹಾಕ್ತಾರೆ. ಮಕ್ಕಳು ತಪ್ಪು ಮಾಡಿದ್ರೆ ಸುಲಭವಾಗಿ ಅಪ್ಪ ಅಮ್ಮಗೆ ಶಾಪ ಹಾಕ್ತಾರೆ. ಶಾಪ ಹಾಕೋಕ್ಕೆ ಅಧ್ಯಯನ ಮಾಡಿರಬೇಕು ಅಂತೇನಿಲ್ಲ, ಮಠಗಳಲ್ಲಿ ದೇವಾಲಯದಲ್ಲೇ ಇರಬೇಕು ಅಂತಿಲ್ಲ, ಹೋಗಿ ಹಿಮಾಲಯದಲ್ಲಿ ತಪಸ್ಸು ಮಾಡಬೇಕು ಅಂತಿಲ್ಲ. ಯಾರ ಮನಸ್ಸು ಶುದ್ಧಿಯಾಗಿರುತ್ತೆ, ಯಾರು ಕಷ್ಟಪಟ್ಟು ನಿಯತ್ತಿನಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ, ಹಾಗೆ ಯಾರಲ್ಲಿ ಯಾವುದೇ ತಪ್ಪು ಇರಲ್ಲ, ಅವರು ಶಾಪ ಹಾಕಿದರೆ ಖಂಡಿತವಾಗಲೂ ತಟ್ಟತ್ತೆ. ಅದಕ್ಕೇ ಬೇರೆಯವರಿಗೆ ತೊಂದರೆ ಕೊಡೋದಕ್ಕೆ ಹೋಗಬಾರ್ದು. ಒಂದು ವೇಳೆ ಸಹಾಯ ಮಾಡಬೇಕು, ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ವಾ, ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರಬೇಕು. ಅವ್ರ ದಾರಿ ಅವ್ರು ಹುಡ್ಕೊಂಡು ಹೋಗ್ತಾರೆ. ಇನ್ನೊಬ್ಬರ ಅನ್ನ ಕಿತ್ಕೊಂಬಕ್ಕೆ ಮಾತ್ರ ಯಾರೂ ಪ್ರಯತ್ನ ಪಡಬಾರ್ದು. ಅದು ಒಂದಲ್ಲ ಒಂದು ದಿವಸ ಕರ್ಮ ರಿಟರ್ನ್ಸ್ ಅಂತೀವಲ್ಲ, ಆ ಥರ ಹಾಗೆ ಆಗುತ್ತೆ. ಅಲ್ಲಿ ಬಿಡೋಣ. ಇಲ್ಲಿಗೆ ಅಕ್ಷಯ ತದಿಗೆ ಬಗ್ಗೆ ಬಂದರೆ, ಈ ದಿನ ಮಾಡೋ ಪ್ರತಿಯೊಂದು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲೂ ಉತ್ತಮ ಫಲಗಳು ಸಿಗುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲ. ಒಂದು ವೇಳೆ ಪೂರ್ವಾಹ್ನ ಅಂದರೆ ಈ ಬೆಳಗಿನ ವೇಳೆ ಮಾಡೋಕ್ಕಾಗದೆ ಹೋದರೆ, ಅಕ್ಷತದಿಗೆಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳನ್ನು ತದಿಗೆ ದಿನಪೂರ್ತಿ ಇದ್ದರೆ ಸಂಜೆಯ ವೇಳೆ ಸೂರ್ಯ ಮುಳುಗುವ ಮುನ್ನ ಮಾಡ್ಬೋದು. ಇದನ್ನು ಯುಗಾದಿಯನ್ನಾಗಿ ಆಚರಣೆ ಮಾಡ್ತವೆ ಕೆಲವೊಂದು ಕಡೆ. ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಅದು ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ರೀತಿಯ ಸಂಪ್ರದಾಯಗಳು ಬೆಳೆದು ಬಂದುಬಿಟ್ಟಿದೆ. ಅದು ಆ ರೀತಿ ಒಟ್ಟಾರೆ ಈ ದಿನಾನ ನಾವು ಒಳ್ಳೆಯದು ಅಂತ ಕರಿತೀವಿ. ಸರಿ, ಇವತ್ತು ಏನು ದಾನವನ್ನು ಕೊಟ್ಟು ಒಳ್ಳೆಯದು ಅಂತ? ಮುಖ್ಯವಾಗಿ ಉದಕ ಕುಂಭ ದಾನವನ್ನು ಕೊಡಬೇಕು. ಒಂದು ಚೆಂಬಿನಲ್ಲಿ ಅಥವಾ ಚಿಕ್ಕ ಬಿಂದಿಗೆಯಲ್ಲಿ ನೀರನ್ನು ಹಾಕಿ ನೀರಿನ ಸಮೇತ ದಾನವನ್ನು ಕೊಡಬೇಕು. ಇದರಿಂದ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ. ಅದು ಕುಟುಂಬದ ಹಿರಿಯರ ಕೈಯಲ್ಲಿ ಕೊಡಿಸೋದು ತುಂಬ ಒಳ್ಳೆಯದು. ಇವಾಗ ಕೆಲವೊಂದು ತಪ್ಪುಗಳು ನಡೀತಾ ಇದೆ. ಯಾರೋ ಮನೆ ಕಟ್ಟಿರ್ತಾರೆ, ಮಕ್ಕಳು ದುಡ್ಡು ಖರ್ಚು ಮಾಡ್ಬಿಟ್ಟು ಕಟ್ಟಿರ್ತಾರೆ. ಏನು ಮಾಡ್ತಾರೆ, ಗೃಹ ಪ್ರವೇಶಕ್ಕೆ ಅವರ ಅಪ್ಪ ಅಮ್ಮನ ಮೂಲೆಯಲ್ಲಿ ಕುಡಿಸ್ಬಿಟ್ಟು ಅವರೇ ಕುತ್ಕೋತಾರೆ. ಅದು ತಪ್ಪು. ಪ್ರತಿಯೊಂದು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಂದಕ್ಕೂ ಮೊದಲ ಹಕ್ಕಿರೋದು ಕುಟುಂಬದ ಹಿರಿಯರಿಗೆ ಮಾತ್ರ. ಅದನ್ನು ಮರಿಬೇಡಿ. ಅದು ಯಾರು ಒಪ್ತಿರೋ ಬಿಡ್ತಿರೋ ಅದು ನಿಮಗೆ ಸಂಬಂಧಪಟ್ಟಿದ್ದು. ನನ್ನ ಕರ್ತವ್ಯ ಹೇಳಬೇಕು ಅನಿಸ್ತು, ಹೇಳಿದ್ದೀನಿ. ಇನ್ನು ಈ ದಿನ ಯಾವುದೇ ಕಾರಣಕ್ಕೂ ಉಪವಾಸವನ್ನು ಮಾಡಬಾರ್ದು. ಅದು ಅದರಲ್ಲಿ ಹೆಣ್ಮಕ್ಕಳು
ಉಪವಾಸನ ಮಾತ್ರ ಮಾಡಲೇಬಾರ್ದು, ಅದು ಮುಖ್ಯ. ಅದನ್ನು ನೆನಪಲ್ಲಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಬರೀ ಇಷ್ಟು ಮಾತ್ರ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತಹ ಹಲವು ಕಥೆಗಳು ನಮಗೆ ಕಾಣಸಿಗುತ್ತೆ. ಇಲ್ಲಿ ಈ ಆಗಲೇ ಹೇಳಿದ್ರೆ ವಿಷ್ಣು ಪೂಜೆ ಅಂತ, ವಿಷ್ಣುವಿನ ಜೊತೆ ಕುಬೇರನ ಪೂಜೆಯನ್ನು ಸಹ ಮಾಡಬೇಕು. ಉದಕ ಕುಂಭದಾನ ಕೊಡಬೇಕು ಅಂದರೆ ಬರೀ ಅಷ್ಟು ಮಾತ್ರ ಅಲ್ಲ, ಗೋದಾನ ಕೊಡಬೇಕು, ಗೋಪೂಜೆಯನ್ನು ಮಾಡಬೇಕು. ಬೆಳಗ್ಗೆ ಸುಮಾರು ಒಂದು 6ರಿಂದ 7-7:30 ಆ ವೇಳೆಯಲ್ಲಿ ಗೋಪೂಜೆಯನ್ನು ಮಾಡಬೇಕು. ವಿಶೇಷವಾದಂತಹ ಫಲಗಳು ಸಿಗುತ್ತೆ. ಒಂದು ವೇಳೆ ಗೋದಾನವನ್ನು ಮಾಡಬೇಕು. ಗೋದಾನ ಮಾಡೋಕ್ಕೆ ಆಗದೇ ಹೋದರೆ ಒಂದು ವಿಗ್ರಹ ಸಹ ಈ ಕಾಲದಲ್ಲಿ ಕಷ್ಟ ಆಗುತ್ತೆ ತೊಗೊಂಬೋದು. ಅದರಿಂದ ಹಸುವಿನ ಹೆಸರನ್ನು ಹೇಳಿ, ಗೋಮಾತೆಯ ಹೆಸರನ್ನು ಹೇಳಿ ನಮ್ಮ ಕೈಲಿ ಆದಷ್ಟು ದುಡ್ಡನ್ನು ಕೊಡೋದು ಒಳ್ಳೆಯದು. ಇನ್ನು ಅನ್ನದಾನ ಮಾಡಬೇಕು. ಅನ್ನದಾನ ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಎಲ್ಲರೂ ಕರೆಸ್ಬಿಟ್ಟು ರಿಲೇಟಿವ್ಸು ಅವರು ಇವ್ರನ್ನ ಎಲ್ಲರೂ ಖರ್ಚು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲ. ಈ ಕಾಲದಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಸಹ ಪ್ರಸಾದ ವಿನಿಯೋಗ ನಡೆಯುತ್ತೆ. ಆದ್ದರಿಂದ ನಿಮ್ಮ ಕುಟುಂಬದ ಹಿರಿಯರ ಹೆಸರಿನಲ್ಲಿ ಏನು ಮಾಡಬೇಕು, ಅನ್ನದಾನಕ್ಕೆ ನಿಮಗೆ ಮನಸ್ಸಿಗೆ ಬಂದರೆ ಒಂದು 5 kg ಅಕ್ಕಿ, 5 kg ಬೇಳೆ, ಒಂದು 5 ಅಕ್ಕಿ ಬೆಲ್ಲ, ಇದನ್ನು ಕೊಡ್ಬೋದು. ಒಂದು ವೇಳೆ ಇಲ್ಲ, ನಿಮ್ಮ ಮನಸ್ಸಿಗೆ ಎಷ್ಟು ತೋಚುತ್ತೋ ಅಷ್ಟು ಅನ್ನದಾನಕ್ಕೆ ಅಂತ ಹೇಳಿ ಹಣವನ್ನು ಸಹ ನೀಡಬೇಕು. ಇದರಿಂದ ತುಂಬ ಒಳ್ಳೆಯದು. ವಿಷ್ಣುವಿಗೆ ಈ ದಿನದಂದು ನೀಲಿ ಬಣ್ಣದ ಪೂಜೆಯಿಂದ ಹೂವಿನಿಂದ ಪೂಜೆಯನ್ನು ಮಾಡಬೇಕು. ಆದರೆ ನೀವು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿರಬಾರ್ದು. ಇನ್ನು ಕುಬೇರ ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ವಿಷ್ಣು ಒಂದನ್ನು ನೆನಪಲ್ಲಿಟ್ಕೊಂಡಿದೆ, ಸಾಧ್ಯವಾದಷ್ಟು ಕೆಲವರು ಏನು ಮಾಡ್ತಾರೆ, ನಮಗೆ ಈಶ್ವರನ ಮೇಲೆ ನಂಬಿಕೆ ಜಾಸ್ತಿ ಅಂತಾರೆ. ದೇವಸ್ಥಾನಕ್ಕೆ ಹೋಗ್ತಾರೆ, ಈಶ್ವರನಿಗೆ ಮಾತ್ರ ನಮಸ್ಕಾರ ಹಾಕ್ತಾರೆ. ಈ ಕಡೆ ಗಣೇಶ ಇರುತ್ತೆ, ಈ ಕಡೆ ಪಾರ್ವತಿ ಇರುತ್ತೆ, ಕೆಲವೊಂದು ಕಡೆ ಸುಬ್ರಹ್ಮಣ್ಯೇಶ್ವರ ಇರುತ್ತೆ, ಯಾವ ಕಡೆಯೂ ನೋಡೋಲ್ಲ. ಅದು ತಪ್ಪು. ಒಂದು ನೆನಪಲ್ಲಿ ಇಟ್ಕೋಬೇಕು. ಏನಪ್ಪ ಅಂದರೆ ಪೂಜೆಯ ವಿಚಾರದಲ್ಲಿ ಪಾರ್ವತಿ ಪರಮೇಶ್ವರ, ಲಕ್ಷ್ಮೀ ನರಸಿಂಹ, ವಿಷ್ಣು ಮತ್ತು ಲಕ್ಷ್ಮಿ, ಹಾಗೆ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ, ಭ್ರಮರಾಂಬಾ ಸಮೇತ ಮಲ್ಲಿಕಾರ್ಜುನೇಶ್ವರ ಸ್ವಾಮಿ, ಈ ಥರ ದಂಪತಿಗಳಿಗೆ ಪೂಜೆಯನ್ನು ಸಲ್ಲಿಸಬೇಕು. ನೀವು ದೇವಸ್ಥಾನಕ್ಕೆ ಹೋದರೂ ಅಷ್ಟೇ, ಈಶ್ವರನ ದೇವಸ್ಥಾನಕ್ಕೆ ಹೋದರೆ ಪಾರ್ವತಿಗೂ ನಮಸ್ಕಾರ ಹಾಕಬೇಕು, ವಿಷ್ಣು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಖಂಡಿತ ಲಕ್ಷ್ಮಿಗೂ ನಮಸ್ಕಾರ ಹಾಕಬೇಕು, ವರಾಹ ದೇವಸ್ಥಾನಕ್ಕೆ ಹೋದರೆ ಭೂದೇವಿಗೂ ನಮಸ್ಕಾರ ಹಾಕಬೇಕು, ಲಕ್ಷ್ಮಿಗೂ ನಮಸ್ಕಾರ ಹಾಕಬೇಕು. ಇಲ್ಲದೆ ಹೋದರೆ ಏನಾಗತ್ತೆ, ಯಾಕೆಂದರೆ ಒಂದು ವಿಚಾರ, ಈ ಕೆಲಸ ಮಾಡಬಾರ್ದು ಅಂದರೆ ಒಂದು ಪ್ರಶ್ನೆ ಬರುತ್ತೆ, ಮಾಡಿದ್ರೆ ಏನಾಗುತ್ತೆ, ಈ ಕೆಲಸ ಮಾಡದೇ ಇದ್ದರೆ ಏನಾಗುತ್ತೆ. ಈ ಥರ ಮಾಡದೆ ಹೋದರೆ ದಂಪತಿಗಳ ಒಂದು ದೇವಸ್ಥಾನಕ್ಕೆ ಹೋಗಿ ಎಲ್ಲಕ್ಕೂ ನಮಸ್ಕಾರ ಹಾಕ್ತಿರ ಬರದೇ ಹೋದರೆ ಕುಟುಂಬದಲ್ಲಿ ಅನಾವಶ್ಯಕವಾಗಿ ದಂಪತಿಗಳ ನಡುವೆ ವಾದ ವಿವಾದ ಉಂಟಾಗುತ್ತೆ, ಮರಿಬೇಡಿ. ಇದು ತುಂಬ ಮುಖ್ಯವಾದ ವಿಚಾರ. ಆ ನಂತರ ಸಾಧ್ಯ ಆದರೆ ಬೆಳಗಿನ ವೇಳೆ ಹೋದರೆ ಒಂದು ಅರ್ಧ ಲೀಟ್ರು ಹಾಲನ್ನು ತಗೊಂಡೋಗಿ ಕೊಡಿ. ಸುಮ್ಮನೆ ಬರೀ ಕೈಲಿ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಬರೋದು ಸಾಧ್ಯವಾದಷ್ಟು ಕಮ್ಮಿ ಮಾಡಬೇಕು. ಇನ್ನು ಲಕ್ಷ್ಮಿಗೆ ತುಂಬ ಇಷ್ಟವಾದದ್ದು ಕಮಲದ ಹೂವಿನಿಂದ ಪೂಜೆಯನ್ನು ಮಾಡಬೇಕು. ಹಾಗೆಯೇ ಸಿಹಿ ತಿಂಡಿಯನ್ನು ನೈವೇದ್ಯವನ್ನಾಗಿ ಕೊಡಬೇಕು. ಅದರಲ್ಲೂ ಈ ಸಜ್ಜಿಗೆ, ರವೆ ಉಂಡೆ ಇಂಥವೆಲ್ಲ ಬರುತ್ತಲ್ಲ, ಅದು ಕೊಡ್ತು ಅಂದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇಲ್ಲಿ ಇದೇ ದಿನ ಪರಶುರಾಮನ ಜಯಂತಿಯೂ ಹೌದು. ಇಲ್ಲಿ ಈ ದಶಾವತಾರದಲ್ಲಿ ಪರಶುರಾಮನ ಅವತಾರ ತುಂಬ ಮುಖ್ಯವಾಗುತ್ತೆ. ಯಾವುದೋ ಒಂದು ಕಾರಣದಿಂದ, ಕೌಟುಂಬಿಕ ಕಲಹದ ಕಾರಣದಿಂದಾನೇ ಏನಾಗುತ್ತೆ, ಈ ಪರಶುರಾಮ ಕ್ಷತ್ರಿಯ ಕುಲವನ್ನು ನಾಶ ಮಾಡಬೇಕು ಅನ್ನೋ ಸಂಕಲ್ಪಕ್ಕೆ ಬಂದ್ಬಿಡ್ತಾನೆ. ಅವನಿಗೆ ಗೊತ್ತಿರುತ್ತೆ ರಕ್ತವನ್ನು ಹರಿಸಬಾರ್ದು, ಯಾರನ್ನೂ ಹಿಂಸೆ ಮಾಡಬಾರ್ದು ಅಂತ, ಆದರೂ ಕೂಡ ಈ ಕೆಲಸ ಮಾಡ್ತಾನೆ. ಅವನಿಗೆ ಎಷ್ಟು ಸಿಟ್ಟಿರುತ್ತೆ ಅಂದರೆ, ರಾಮಾವತಾರದಲ್ಲಿ ಶ್ರೀರಾಮನ ಒಂದು
ಜೊತೆ ಮಾತುಕತೆಯನ್ನು ಆಡ್ತಾನೆ. ಅಲ್ಲಿವರೆಗೂ ಪರಶುರಾಮನಿಗೆ ಇದ್ದ ಒಂದು ಕೋಪ ಕಡಿಮೆನೇ ಆಗಲ್ಲ. ಇದರ ಜೊತೆ ಇದೇ ಅಕ್ಷಯ ತದಿಗೆಯ ದಿನ ಈ ದುಶ್ಯಾಸನ ದ್ರೌಪದಿಗೆ ತೊಂದರೆಯನ್ನು ಕೊಡ್ತಾನೆ. ಪಂಚಪಾಂಡವರು ಹಾಗೆ ಭೀಷ್ಮರು, ದ್ರೋಣಾಚಾರ್ಯ ಎಂತೆಂಥವರೆಲ್ಲ ಇರ್ತಾರೆ, ಅವರ ಮುಂದೆ ತೊಂದರೆ ಕೊಡ್ತಾನೆ. ಯಾರೂ ಈ ದ್ರೌಪದಿಗೆ ಒಂದು ಸಹಾಯವನ್ನು ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಆಗ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅದರ ಬಗ್ಗೆ, ತುಂಬ ಕೊರೆಯೋಕ್ಕೂ ಹೋಗಲ್ಲ, ಅದು ತಪ್ಪು. ಕೃಷ್ಣ ಪರಮಾತ್ಮನೇ ಬಂದು ಈ ದ್ರೌಪದಿಯನ್ನು ಕಾಪಾಡ್ತಾನೆ ಸೀರೆಯನ್ನು ಕೊಟ್ಟು. ಅದೇ ರೀತಿ ಸುಧಾಮನ ಬಡತನ. ಸುಧಾಮ ಅತಿ ಬಡವ, ಅವನ ಆಪ್ತ ಶ್ರೀಕೃಷ್ಣ ಹೀಗಿರ್ತಾನೆ, ಸುಧಾಮ ಹಾಗಿರ್ತಾನೆ. ಏನಾಗುತ್ತೆ, ಶ್ರೀಕೃಷ್ಣ ಸುಧಾಮನ ಮನೆಗೆ ಹೋಗ್ತಾನೆ. ಹೋದಾಗ ಅವಲಕ್ಕಿಯನ್ನು ಕೊಡ್ತಾನೆ. ಆ ಒಂದು ಕಾರಣದಿಂದ ಈ ಸುಧಾಮ ಸಹ ಶ್ರೀಮಂತನಾಗ್ತಾನೆ ಅನ್ನೋದು ಒಂದು ಕತೆ ನಾವು ತಿಳ್ಕೊಂಡಿರೋದು. ಆದ್ದರಿಂದನೇ ಶ್ರೀಕೃಷ್ಣನಿಗೆ ನೀವು ಯಾವುದೇ ಪೂಜೆಯನ್ನು ಮಾಡಿ ಅವಲಕ್ಕಿಯಿಂದ ಮಾಡಿದ ಅಥವಾ ಅವಲಕ್ಕಿಯನ್ನು ಈ ನೈವೇದ್ಯವನ್ನಾಗಿ ಅರ್ಪಿಸೋದು ತುಂಬ ಒಳ್ಳೆಯದು. ಇದೇ ದಿನ ಈ ಮಹಾಭಾರತವನ್ನು ಬರೆಯೋದಕ್ಕೆ ವ್ಯಾಸಮುನಿಗಳು ಆರಂಭ ಮಾಡ್ತಾರೆ. ಈ ರೀತಿ ಈ ದಿನ ಹಲವು ಕೆಲಸಗಳು ನಡೆದಿವೆ. ಅದೇ ರೀತಿ ಈ ಪಾಂಡವರು ಈ ವನವಾಸದಲ್ಲಿರ್ತಾರೆ. ಅವಾಗ ಏನಾಗ್ಬಿಡುತ್ತಪ್ಪ ಅಂದರೆ, ಈ ಪಾಂಡವರೆಲ್ಲಿರ್ತಾರೋ ಅಲ್ಲಿಗೆ ಅನೇಕ ಜನ ಬಂದ್ಬಿಡ್ತಾರೆ ಊಟಕ್ಕೆ. ಈ ದ್ರೌಪದಿ ಒಳಕ್ಕೆ ಹೋಗಿ ನೋಡ್ತಾಳೆ, ಏನೂ ಇರೋದೇ ಇಲ್ಲ. ಆವಾಗ ಶ್ರೀಕೃಷ್ಣನನ್ನು ಈ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಆವಾಗಲೇ ಶ್ರೀಕೃಷ್ಣ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿರೋದು ಅಂತ ಅದೊಂದು ಸಹ ಒಂದು ಕಥೆ ಇದೆ. ಕೆಲವು ಪುಸ್ತಕದಲ್ಲಿ ವನವಾಸದ ವೇಳೆ ಅಂತ ಬರುತ್ತೆ. ಇನ್ನೂ ಕೆಲವು ಪುಸ್ತಕಗಳಲ್ಲಿ ಅಜ್ಞಾತವಾಸದ ವೇಳೆ ಅಂತ ಬರುತ್ತೆ. ಅದು ಏನಾರು ಆಗಲಿ, ಒಟ್ಟಿನಲ್ಲಿ ಈ ಕಥೆ ನಡೆದಿರೋದು ನಿಜ ಅಂತ ನಂಬ್ಕೊಂಬ. ಕಾರಣ ಏನಪ್ಪ ಅಂದರೆ, ಇಡೀ ಪ್ರಪಂಚ ನಿಂತಿರೋದು ಒಂದು ನಂಬಿಕೆಯ ಮೇಲೆ ಅಲ್ವಾ, ಅದು ಮುಖ್ಯ. ಇಲ್ಲಿ ಈ ದ್ರೌಪದಿ ಈ ಧರ್ಮವನ್ನು ಹೇಗೆ ಆಚರಿಸ್ತಾಳೆ ಅಂತ ನಮಗೆ ಗೊತ್ತು. ಆದ್ದರಿಂದ ಈ ದಿನ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮುಖ್ಯವಾಗಿ ನಾವು ಮಾಡಲೇಬೇಕು. ಹಾಗೆಯೇ ಚಿನ್ನ ಬೆಳ್ಳಿಯನ್ನು ತೊಗೊಂಬಂದು ಅದರಿಂದನೂ ಒಳ್ಳೆಯದಾಗತ್ತೆ. ಆದರೆ ನೀವು ಯಾವುದೇ ಒಡವೆಯನ್ನು ತಗೊಂಡ್ರೂ ಕೂಡ, ನಮ್ಮ ಕಾಲದಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಏನು ಮಾಡ್ತಿದ್ವಿ ಅಂದರೆ, ನಾವು ಓದ್ತಾ ಬಿಡ್ತಾಯಿದ್ವೋ ಬೇರೆ ವಿಚಾರ. ಎಕ್ಸಾಮ್ ಬಂತು ಅಂದರೆ ಸಾಕು, ಪೆನ್ ತೊಗೊಂಡೋಗ್ಬಿಟ್ಟು ತುಂಬ ನೀತಿಂದ ದೇವ್ರ ಪಾದಕ್ಕೆ ಇಟ್ಬಿಟ್ಟು ನಮಸ್ಕಾರ ಮಾಡಿಸಿ ತೊಗೊಂಡೋಗ್ತಿದ್ವಿ. ಇವಾಗ ಅವೆಲ್ಲ ಹೊಟ್ಟೋಗಿದೆ ಅದು. ಹಾಗೆಯೇ ಚಿನ್ನ ಬೆಳ್ಳಿ ತಂದರೂ ಅಷ್ಟೇ, ಫಸ್ಟು ದೇವರ ಇಟ್ಟು ದೇವ್ರ ಗೂಡಲ್ಲಿ ನಮಸ್ಕಾರ ಮಾಡಿ ಆಮೇಲೆ ಬಳಸ್ತಿದ್ದು. ಇವಾಗ ಅವೆಲ್ಲ ಹೊಟ್ಟೋಗಿದೆ. ಇವಾಗಲಷ್ಟೇ ಈ ದಿನ ಹೊಸ ಬೆಳ್ಳಿ ಅಥವಾ ಬಂಗಾರದ ಒಡವೆಯನ್ನು ತಗೊಂಡು ಕುಲದೇವರ ಮುಂದೆ ಇಟ್ಟು ನಮಸ್ಕಾರವನ್ನು, ಪೂಜೆ ಸಲ್ಲಿಸಿ ನಮಸ್ಕಾರವನ್ನು ಮಾಡಬೇಕು. ಬಂದ ವೇಳೆ ಹೊಸದು ತಗೊಳ್ಳಿಲ್ಲ, ಹಳೆಯದಾದರೂ ತೆಗೆದು ದೇವರ ಬಳಿ ಇಟ್ಟು ಅದಕ್ಕೆ ನಮಸ್ಕಾರ ಮಾಡಿ ಅದನ್ನು ಧರಿಸಬೇಕು. ಇದರ ಜೊತೆಯಲ್ಲಿ ದಾನ ಧರ್ಮವನ್ನು ಮಾಡಬೇಕು. ಏನು ಬೇಕಾದ್ರೂ ಕೊಡಿ. ಉದಾಹರಣೆಗೆ ಇಲ್ಲಿ ಬೆಂಗಳೂರಲ್ಲಿರೋರು ಯಾರೋ ಬಂದು ಕೇಳ್ತಾರೆ, ನಿಂಗೆ ಏನಪ್ಪ ಬೇಕು, ನನಗೆ ಏನು ಕೊಡಬೇಕು ಅಂತಿದೆ ಅಂದರೆ, ಅವನೇನೋ ಒಂದು ಬ್ಯಾರಲ್ಲಿ ಪೆಟ್ರೋಲ್ ಕೊಡು ಅಂದರೆ ಅದು ಸಾಧ್ಯ ಇಲ್ಲದಿರೋದು. ಇಲ್ಲಿ ದಾನದ ವಿಚಾರಕ್ಕೆ ಬಂದಾಗ ತುಂಬ ಕನ್ಫ್ಯೂಷನ್ ಆಗುತ್ತೆ ನಮಗೆ, ಏನು ದಾನ ಕೊಡಬೇಕು ಅಂತ. ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಕಡೆ ಹೇಳ್ತಾನಂತೆ, ಏನು ಅಂದರೆ, ನಿಮ್ಮ ಸುತ್ತಮುತ್ತಲೂ ನಿಮಗೆ ಏನು ಸಿಗುತ್ತೆ ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ, ಅದನ್ನೇ ದಾನವಾಗಿ ಕೊಡಿ ಅಂತ. ಏನು ಕೊಟ್ಟರು ತಗೋತೀನಿ ಅಂತ ನೀವು ಕೇಳಿದ್ದೀರಿ. ಈ ಶಿವನ ಕಥೆ ಏನು ಅಂತ, ಕಲ್ಲಲ್ಲಿ ಹೊಡೆದಿದ್ದನ್ನು ತೊಗೋತಾನೆ. ಆ ಥರ ಏನು ಕೊಟ್ಟರು ತೊಗೋತಾರೆ ದೇವರು, ಅದೇ ಕೊಡಬೇಕು ಇದೇ ಕೊಡಬೇಕು ಅಂತಲ್ಲ. ನಮ್ಮ ಬಳಿ ಏನಿರುತ್ತೆ ಅದನ್ನು ದಾನವನ್ನಾಗಿ ಕೊಡೋದು. ಒಂದು ವೇಳೆ ಏನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಏನು ಮಾಡೋದು, ಒಂದೆರಡು ಬಾಳೆಹಣ್ಣು ತೊಗೊಂಡ್ಬರೋದು, ಅಡಿಕೆ ಮರಿಬಾರ್ದು, 2
ವೀಳ್ಯದೆಲೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಒಂದು ನಿಮ್ಮ ಮನಸ್ಸಿಗೆ ಬಂದಷ್ಟು ಒಂದು 10 ರೂಪಾಯಿ ಆದರೂ ಸರಿನೇ ಇಟ್ಬಿಟ್ಟು ದಕ್ಷಿಣೆಯನ್ನು ಕೊಡೋದು. ಇದು ಸಹ ಇದನ್ನು ತಾಂಬೂಲ ದಾನ ಅಂತಲೇ ಕರೆಯುವುದು. ನಾವೇನು ಕೆಲವೊಂದು ಪದಗಳನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಅಪ್ಪ ಅಮ್ಮ ಅನ್ನೋ ಪದನೇ ಬಿಟ್ಬಿಟ್ಟಿದ್ವಿ, ಮಮ್ಮಿ ಡ್ಯಾಡಿ ಆಗೋಗಿದ್ದಾರೆ ಆ ಥರ. ಯಾರನ್ನಾದ್ರು ಕೇಳಿ ದೊಡ್ಡಪ್ಪ ಅಂದರೆ ಯಾರು ಅಂತ ಗೊತ್ತಿಲ್ಲ, ದೊಡ್ಡಪ್ಪ ಅಂತ ಕರೆಯಲ್ಲ. ಅದಕ್ಕೆ ವಿಚಿತ್ರ ಆಗಿ ಅಪ್ಪಪ್ಪ ಅನ್ನೋದು, ಅಮ್ಮಮ್ಮ ದೊಡ್ಡಮ್ಮಗೆ ಅಮ್ಮಮ್ಮ ಅನ್ನೋದು, ಈ ರೀತಿ ವೀಳ್ಯದೆಲೆ ಅಡಿಕೆ ಕೊಡ್ತೀನಿ ಅಂತಾರೆ. ಅದು ವೀಳ್ಯದೆಲೆ ಅಡಿಕೆ ಅಲ್ಲ, ಅದನ್ನು ಕರೆಯೋದೇ ತಾಂಬೂಲ ದಾನ ಅಂತ. ಈ ತಾಂಬೂಲ ದಾನವನ್ನು ಕೊಟ್ಟು ಸಹ ಖಂಡಿತ ಒಳ್ಳೆಯದಾಗುತ್ತೆ. ಏಕೆಂದರೆ ಈ ಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡುವಾಗ ಸಾಮಾನ್ಯವಾಗಿ ಏನು ಮಾಡ್ತೀವಪ್ಪ ಅಂದರೆ ಲಕ್ಷ್ಮಿಯ ವಿಗ್ರಹವನ್ನು ಇಡ್ತೀವಿ, ಆ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸ್ತೀವಿ. ಅದಕ್ಕಿಂತಲೂ ಹೆಚ್ಚಾಗಿ ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ, ಆ ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ನೀವು ಕುಂಕುಮಾರ್ಚನೆಯನ್ನು ಮಾಡಿ ಹಣೆಗೆ ಹಚ್ಕೊಳ್ಳಿ. ನಿಮ್ಮ ಕಷ್ಟ ನಷ್ಟಗಳು, ಅದರಲ್ಲೂ ಹಣದ ತೊಂದರೆ ದೂರವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಯಾವುದೇ ಕಾರಣಕ್ಕೂ ಇವಾಗ ನಿಮ್ಮ ಮನೆಗೆ ಯಾರೋ ಬರ್ತಾರೆ ಅಥವಾ ನೀವೇ ಎಲ್ಲೋ ಹೋಗಿರ್ತೀವಿ, ವೀಳ್ಯದೆಲೆ ಕೊಟ್ಟಿರ್ತಾರೆ. ಏನು ಮಾಡ್ತಾರೆ, ಈ ಕಾಲದಲ್ಲಿ ಕೆಲಸನೇ ಜಾಸ್ತಿ ಇರುತ್ತೆ. ವೀಳ್ಯದೆಲೆ ತರೋದು, ತಾಂಬೂಲ ಎಲ್ಲ ಒಂದು ಕಡೆ ಬಿಸಾಕೋದು, ಇವ್ರ ಕೆಲಸ ಇವ್ರು ಮಾಡೋದು. ಅಲ್ಲಿ ವೀಳ್ಯದೆಲೆ ಒಣಗೋಗಿರುತ್ತೆ. ಯಾವತ್ತೋ ನೋಡ್ತಾರೆ, ಒಂದು 10 ದಿವಸ ಆದಮೇಲೆ ವೀಳ್ಯದೆಲೆ ಒಣಗೋಗಿದೆ ಅಂತ ತೆಗೆದು ಬಿಸಾಕ್ತಾರೆ. ಮುಖ್ಯ ಏನಪ್ಪ ಅಂದರೆ ವೀಳ್ಯದೆಲೆ ಇವತ್ತು ನಿಮ್ಮ ಮನೆ ಸೇರಿದ್ರೆ ತಿನ್ನಿ, ಅದನ್ನು ತಿನ್ನಿ ಖಂಡಿತವಾಗ್ಲೂ. ವೀಳ್ಯದೆಲೆನ ಬಿಸಾಕಬೇಡಿ. ವೀಳ್ಯದೆಲೆನ ಯಾರ ಮನೆಯಲ್ಲಿ ಒಣಗಿಸಿ ಬಿಸಾಕ್ತಾರೆ, ಯಾರ ಮನೆಯಲ್ಲಿ ವೀಳ್ಯದೆಲೆನ ಪರಕೆಯಲ್ಲಿ ಗುಡಿಸ್ತಾರೆ, ಯಾರ ಮನೆಯಲ್ಲಿ ವೀಳ್ಯದೆಲೆನ ಕಾಲಲ್ಲಿ ನೂಗ್ತಾರೆ, ಇವ್ರುಗಳ ಮನೆಯಲ್ಲಿ 100ಕ್ಕೆ 100ರಷ್ಟು ಹಣದ ಕೊರತೆ ಇದ್ದೇ ಇರುತ್ತೆ. ಹಣದ ಅನುಕೂಲತೆ ಉಂಟಾಗೋದೇ ಇಲ್ಲ, ನೆನಪಲ್ಲಿ. ಯಾರೋ ಮನೆಗೆ ಬರ್ತಾರೆ, 2 ಬರ್ತಾರೆ ಅನ್ಕೊಂಡು. ಒಬ್ಬರು ನಮಗೆ ತುಂಬ ಇಷ್ಟವಾದವರು, ಇನ್ನೊಬ್ಬರು ನೋಡಿದ್ರೆ ನಿಮ್ಗಾಗಲ್ಲ. ಬಂದಮೇಲೆ ಏನಾದ್ರು ಕೊಡಲೇಬೇಕಲ್ಲ, ತಿಂಡಿನೋ ಏನಾದರೂ ಸರಿ ಕೊಡ್ತೀರಿ. ಕೊಟ್ಬಿಟ್ಟು ಆಮೇಲೆ ಅನ್ಕೋತೀವಿ, ಇವನು ಯಾಕಾರು ಬಂದೋ ಕೊಡಬೇಕು ಅಂತಿರಲಿಲ್ಲ, ಅಥವಾ ಇವಳು ಯಾಕಾದ್ರೂ ಬಂದೋ ಏನು ಮಾಡೋ ಅವನ ಜೊತೆ ಮುಂದೆ ಕೊಟ್ಟೆ ಅಂತೇಳಿ. ಅದು ಬೇಡ. ಮನಸ್ಸಿನಲ್ಲಿ ಒಳ್ಳೆಯದನ್ನು ಇಡಬೇಕು. ದ್ವೇಷವನ್ನು ಮರಿಬೇಕು. ಮುಖ್ಯವಾಗಿ ದ್ವೇಷದಿಂದ ಏನೂ ನಡೆಯಲ್ಲ. ಇವತ್ತು ಇಸ್ರೇಲ್, ಇರಾನ್, ಅಮೇರಿಕದ ಯುದ್ಧದಿಂದ ಇಡೀ ಪ್ರಪಂಚ ಕಷ್ಟಪಡ್ತಾ ಇದೆ. ನಾವು ಮಾಡೋ ತಪ್ಪು ಕೇವಲ ನಮಗೆ ತೊಂದರೆ ಕೊಡಲ್ಲ, ನಮ್ಮ ಕುಟುಂಬ, ಇಡೀ ಕುಟುಂಬಕ್ಕೆ ತೊಂದರೆಯನ್ನು ಕೊಡುತ್ತೆ. ಮರಿಬೇಡಿ. ನಾವು ಹೇಳೋ ಒಂದೇ ಒಂದು ಸುಳ್ಳು ನಮ್ಮನ್ನು ಕಾಪಾಡಿಬಿಡುತ್ತೆ, ಆದರೆ ಕುಟುಂಬದ ಬೇರೆಯವರು ತಲೆ ತಗ್ಗಿಸ್ಬೇಕಾಗತ್ತೆ ಆ ನಿಜ ಗೊತ್ತಾದಾಗ. ಏಕೆಂದರೆ ತಪ್ಪು ಗೊತ್ತಾದಾಗ ನಮ್ಮನ್ನು ಬೈಯಲ್ಲ ಜನ, ಅಪ್ಪ ಅಮ್ಮನ ಬೈತಾರೆ, ಜೊತೆಯಲ್ಲಿರೋನು ಬೈತಾರೆ. ಆ ಥರ ಒಟ್ಟಾರೆ ಒಳ್ಳೆಯ ದಿನ ಇವತ್ತು ಪೂಜೆ ಪುನಸ್ಕಾರಗಳಿಗೆ. ಈ ಸೂರ್ಯ ಉದಯಿಸುವ ವೇಳೆ ಅದು ಮುಖ್ಯ. ಸೂರ್ಯೋದಯದ ವೇಳೆ, ಅರುಣೋದಯ ಅಂದರೆ ಯಾವ ವೇಳೆಯನ್ನು ಹೇಳ್ಬೋದಪ್ಪ ಅಂದರೆ ಇಲ್ಲಿ ಈ 5:05ರಿಂದ 6:05ರಿಂದ 6:20 ಅಂತ ಇಟ್ಕೊಳ್ಳಿ. ಈ ವೇಳೆಯಲ್ಲಿ ಪೂಜೆ ಪುನಸ್ಕಾರ ಮಾಡೋದು, ದಾನ ಧರ್ಮ ಮಾಡೋದು ತುಂಬ ಒಳ್ಳೆಯದು. ಹಾಗೆ 5 ಗಂಟೆಯಿಂದ 5:55ರವರೆಗೂ ಅಥವಾ 6 ಗಂಟೆವರೆಗೂ ಜಪ ತಪಗಳನ್ನು ಮಾಡೋದು ಸಹ ತುಂಬ ಒಳ್ಳೆಯದು. ಇದು ಈ ಅಕ್ಷಯ ತದಿಗೆಯ ವಿಚಾರ. ಎಲ್ರಿಗೂ ಒಳ್ಳೆಯದಾಗಲಿ. ಸಾಧ್ಯವಾದಷ್ಟು ಇವತ್ತೊಂದು ದಿವಸನಾರು ದೇವಸ್ಥಾನಕ್ಕೆ ಹೋಗಿ. ಯಾಕೆಂದರೆ ಟಿ ವಿಯಲ್ಲಿ ಮಗ್ನರಾಗಿರ್ತೀವಿ, ಈ ಫೋನ್ನಲ್ಲಿ ಮಗ್ನರಾಗಿರ್ತೀವಿ. ಉದಾಹರಣೆ, ಸೋಮವಾರ ಅಂದರೆ ಮೊಬೈಲಲ್ಲಿ ಈಶ್ವರನದು ಫೋಟೋ ಓಪನ್ ಮಾಡ್ತೀವಿ, ಎಲ್ಲರಿಗೂ ಮೆಸೇಜ್ ಕಳಿಸೋದು, ಅದು ಭಕ್ತಿ ಆಗಲ್ಲ. ಅದು ಹಾಗೆಯೇ ಈ ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ಮೊಬೈಲಲ್ಲೇ ನೋಡ್ಬಿಡೋದು, ಅದು ತಪ್ಪು. ಪ್ರತಿಯೊಂದು ಏರಿಯಾದಲ್ಲೂ ಸುತ್ತಮುತ್ತ ದೇವಸ್ಥಾನ ಇರುತ್ತೆ. ಕನಿಷ್ಠ ಪಕ್ಷ ಇವತ್ತಿನ ದಿನವಾದರೂ ಸರಿ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಬೇಕು. ಅದರ ಜೊತೆಯಲ್ಲಿ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಬೇಕು. ಹೋಗಿ ಪೂಜೆಯನ್ನು ಸಲ್ಲಿಸಿ, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಅದೇ ನನ್ನ ಆಸೆ ಕೂಡ. ನಮಸ್ತೆ.